ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ಈಗ ನಾನು ಇಲ್ಲಿ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಶಿವಳ್ಳಿ ಹೋಟೆಲ್ ಅಂತ. ಇದೇನು ಚನ್ನಪಟ್ಟಣದ ಬಳಿ ಇದೆ ಇದು. ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಇರೋಣ ಅಂತ ಬಂದ್ವಿ. ಸೊ ಇಲ್ಲಿ ನೋಡೋಣ ಬನ್ನಿ, ಯಾವ ಥರ ಬ್ರೇಕ್ಫಾಸ್ಟ್ ಇರುತ್ತೆ, ಏನೇನು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಇದು ನೀವು ಎಲ್ಲಿ ನಿಮಗೆ ಬೆಂಗಳೂರಿಂದ ಬರ್ತಾ ಇದು ನಿಮಗೆ ರೈಟ್ ಸೈಡಲ್ಲಿ ಬರುತ್ತೆ. ನೀವು ಕೆಳಗಡೆ ಸರ್ವೀಸ್ ರೋಡಿಂದ ಬಂದು ಒಳಗಡೆ ಹೋಗಬೇಕಾಗತ್ತೆ. ಸರ್ವೀಸ್ ರೋಡಿಂದ ಬಂದಾಗ ನಿಮಗೆ ಇಲ್ಲಿ ಅದು ಈ ರೆಸ್ಟೋರೆಂಟು ನಿಮಗೆ ಕಾಣಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ನಾವು ಏನೇನು ಬ್ರೇಕ್ಫಾಸ್ಟ್ ಇಲ್ಲೆಲ್ಲ ಹಾಕಿದ್ದಾರೆ. ಮಸಾಲ ದೋಸೆ, ಸೆಟ್ ದೋಸೆ, ಓಪನ್ ದೋಸೆ ಅಂತ ಎಲ್ಲ ಇರುತ್ತೆ ಮೆನು. ನಿಮಗೆ ಯಾವುದು ಬೇಕೋ ಅದನ್ನು ತೆಗೆದು ತಿನ್ಬೋದು. ಮತ್ತು ಇಲ್ಲಿ ಮಿನಿ ಟಿಫನ್ ಅಂತ ಸಿಗುತ್ತೆ. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಇಲ್ಲಿ ಶಿವಳ್ಳಿ ರೆಸ್ಟೋರೆಂಟ್ನ ಒಂದು ಮೆನು ಹಾಕಿದ್ದಾರೆ ಇಲ್ಲಿ ಬೋರ್ಡಲ್ಲಿ. ಇದೆಲ್ಲ ನೋಡ್ಬೋದು ನೀವು. ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಾನು ಏನು ತಿಂದೆ ಬ್ರೇಕ್ಫಾಸ್ಟು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇಲ್ಲೂ ಕೂಡ ಜನಗಳು ಭಾಳ ಜನ ಇದ್ದರು ಈ ರೆಸ್ಟೋರೆಂಟಲ್ಲಿ. ಇದು ಭಾಳ ಹೈಜೀನಿಕ್ ಆಗಿದೆ ಅಂತ ಅನಿಸುತ್ತು ನನಗೆ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಇಲ್ಲಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಇದು ನೋಡಿ, ಇದು ಮಿನಿ ಟಿಫನ್ ತೊಗೊಂಡಿದ್ದೀನಿ ನಾನು. ಇದು ಬಂದು ಇಡ್ಲಿ, ವಡ, ಖಾರ ಬಾತ್, ಮತ್ತು ಕೇಸರಿ ಬಾತು, ಪೊಂಗಲ್, ಚಟ್ನಿ, ಸಾಂಬಾರೆಲ್ಲ ಕೊಟ್ಟಿದ್ದಾರೆ. ಯಾವ ಥರ ಇದೆ ಅಂತ ಹೇಳ್ತೀನಿ. ಇದು ಉದ್ದಿನ ವಡೆ, ಖಾರ ಬಾತ್, ಇಡ್ಲಿ, ಚಟ್ನಿ ಕೂಡ ಭಾಳ ಚೆನ್ನಾಗಿತ್ತು. ಮತ್ತು ಕೇಸರಿ ಬಾತ್, ಅದಕ್ಕೆ ಪೈನಾಪಲ್ ಎಲ್ಲ ಹಾಕಿದ್ರು, ಸಾಂಬಾರು, ಪೊಂಗಲ್ಲು, ವಡೆ ಎಲ್ಲ ಗರಿ ಗರಿಯಾಗಿ ಚೆನ್ನಾಗಿತ್ತು. ಆಮೇಲೆ ಮಸಾಲೆ ದೋಸೆ ಕೊಡ್ತಾರೆ, ಮಿನಿ ಮಸಾಲೆ ದೋಸೆ. ಸೊ ಅದು ಪಲ್ಯದ ಜೊತೆ ಕೊಡ್ತಾರೆ, ಅದು ಕೂಡ ಗರಿ ಗರಿಯಾಗಿ ಭಾಳ ಚೆನ್ನಾಗಿತ್ತು. ಸೊ ನೀವು ಒಮ್ಮೆ ಒಂದು ಸತಿ ಭೇಟಿ ಕೊಟ್ಟು ನೀವು ಸವಿಬೋದು. ಆಮೇಲೆ ಕಾಫಿ ಕೂಡ ಭಾಳ ಚೆನ್ನಾಗಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಒಮ್ಮೆ ಭೇಟಿ ಕೊಡಿ. ಥ್ಯಾಂಕ್ ಯು.